ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಫ್ಲೈಓವರ್ ಗಂಡಾಂತರ ಶುರುವಾಗಿದೆ. ಫ್ಲೈಓವರ್ಗಳು ಡೇಂಜರ್ ಡೇಂಜರ್ ಡೇಂಜರ್. 80% ಶಿಥಿಲಾವಸ್ಥೆ ತಲುಪಿದೆ ಬೆಂಗಳೂರಿನ ಯಶವಂತಪುರ ಮೇಲ್ಸೇತುವೆ. ಈ ಭಾಗದಲ್ಲಿ ಯಾರೆಲ್ಲ ಓಡಾಡ್ತಿರೋ ಗಮನಿಸಲೇಬೇಕಾದಂತ ವಿಚಾರ ಇದು. 80% ಶಿಥಿಲಾವಸ್ಥೆಗೆ ತಲುಪಿದೆ ಫ್ಲೈಓವರ್, ಯಶವಂತಪುರ ಫ್ಲೈಓವರ್. ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮೆಟ್ರೋ ನಿಲ್ದಾಣದ ಬಳಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಧಿಕಾರಿಗಳು. ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಸಂಚರಿಸುವಂತ ಮುಖ್ಯ ರಸ್ತೆಯಲ್ಲೇ ಈ ಸ್ಥಿತಿ ಆದ್ರೆ ಬೇರೆ ರಸ್ತೆಗಳ ಕಥೆ ಏನು? ಜೀವ ಕೈಯಲ್ಲಿ ಹಿಡಿದು ವಾಹನ ಸವಾರರು ಸಂಚಾರ ಮಾಡಬೇಕಾದ ದುಸ್ಥಿತಿ ಇದೆ. ಅಪಘಾತಗಳು ಸಂಭವಿಸಿದ್ರು. ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಫ್ಲೈಓವರ್ನ ದುಸ್ಥಿತಿ ಯಾವ ರೀತಿಯಾಗಿದೆ, ಅಲ್ಲಿ ಏನಾಗಿದೆ ನೋಡ್ತಾ ಇರ್ಬೋದು ನೀವು ಕೂಡ. ಹೆಂಗಿದೆ ಫ್ಲೈಓವರು? ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾರೆ. ನಿತ್ಯ ಸಾವಿರಾರು ಜನ ಓಡಾಡುವಂತ ಫ್ಲೈಓವರ್ನ ಕತೆ ಇದಾದ್ರೆ ಹೆಂಗೆ? ಯಾಕಿಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು? ನಿಮ್ಮ ನಿರ್ಲಕ್ಷ್ಯದಿಂದ ಅದ್ಯಾರ್ದೋ ಪ್ರಾಣ ಹೋದ್ಮೇಲೆ ನೀವು ಎಚ್ಚೆತ್ತುಕೊಳ್ಳೋದಾ? ಆದಷ್ಟು ಬೇಗ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಫ್ಲೈಓವರ್ ದುರಸ್ತಿ ಕಾರ್ಯವನ್ನ ಮಾಡಬೇಕು ಅಂತೇಳಿ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸ್ಯಾಂಡಲ್ ಸೋಪ್ ಮೆಟ್ರೋ ನಿಲ್ದಾಣದ ಬಳಿ ಇರುವಂತ ಫ್ಲೈಓವರ್ನ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಕುರಿತು ನಮ್ಮ ಪ್ರತಿನಿಧಿ ಶಶಿಧರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈಗ ಜಿಬಿ ಆಗಿದೆ. ಬಿಬಿಎಂಪಿ ಮೇಯರ್ ಆಗಿದ್ದಂತವರು, ಕಮಿಷನರ್ ಆಗಿದ್ದಂತವರು ಇಡೀ ಬೆಂಗಳೂರಿನಲ್ಲಿ ಸುತ್ತಾಡೋದಕ್ಕಾಗೋದಿಲ್ಲ. 198 ವಾರ್ಡ್ ಕೂಡ ಹೋಗೋದಕ್ಕೆ ಆಗೋದಿಲ್ಲ. ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು, 5 ಪಾಲಿಕೆಗಳಾಗಬೇಕು, ಗ್ರೇಟರ್ ಬೆಂಗಳೂರು ಮಾಡಬೇಕು, 5 ಜನ ಮೇಯರ್ಗಳನ್ನ ಮಾಡಬೇಕು, 5 ಜನ ಕಮಿಷನರ್ ಇರಬೇಕು ಅಂತ ಹೇಳ್ಬಿಟ್ಟು ಈಗ ಜಿಬಿ ಏನಾಯ್ತು, ಗ್ರೇಟರ್ ಬೆಂಗಳೂರು ಕೂಡ ಆಯ್ತು. ಆದ್ರೆ ಅಭಿವೃದ್ಧಿ ಆಗ್ತಿದ್ಯಾ? ಹೋಗ್ಲಿ, ಇರುವಂತ ಪರಿಸ್ಥಿತಿಯನ್ನ ಸರಿಪಡಿಸುವಂತ ಕೆಲಸವನ್ನ ಆಯುಕ್ತರು ಮಾಡ್ತಿದಾರ ಅನ್ನೋದ್ರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಕ್ಕೆ ನಾನು ಬಂದಿದ್ದೀನಿ. ಸದ್ಯ ನಾನು ಯಶವಂತಪುರದ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬಳಿ ಇದ್ದೀನಿ. ಈ ಒಂದು ರೋಡು ಸಾಕಷ್ಟು ಪ್ರಮುಖ ಜಂಕ್ಷನ್ ಗೆ ಕನೆಕ್ಟಿವಿಟಿ ಕೊಡುವಂತ ಪ್ರಮುಖ ರಸ್ತೆ ಇದು. ತುಮಕೂರಿಗೆ ಹೋಗುತ್ತೆ, ಮತ್ತೆ ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ, ಚಿತ್ರದುರ್ಗ, ಬಹುತೇಕ ಉತ್ತರ ಕರ್ನಾಟಕ ಹೋಗುವಂತ ಎಲ್ಲಾ ವಾಹನಗಳು ಕೂಡ ಇದೇ ರಸ್ತೆಯಲ್ಲಿ ಹೋಗೋದು. ಈ ರಸ್ತೆಯಲ್ಲಿ ಸುಮಾರು ಪ್ರತಿನಿತ್ಯ ಲಕ್ಷಕ್ಕಿಂತ ಹೆಚ್ಚು ವಾಹನಗಳು ಸಂಚರಿಸುವಂತ ರಸ್ತೆ ಇದು. ಒಂದು ಫ್ಲೈಓವರ್ ನ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಯಾವ ಟೈಮ್ ನಲ್ಲಿ ಬೇಕಾದ್ರೂ ಕೂಡ ಈ ಫ್ಲೈಓವರ್ ಕುಸಿದು ಬಿದ್ದು ಕೆಳಗಡೆ ಹೋಗುವಂತ ಏನು ವಾಹನ ಸವಾರ ಮೇಲೆ ಬಿದ್ದು ಪ್ರಾಣ ಹೋಗುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇಲ್ಲಿ ಒಂದಷ್ಟು ಜನ ಪಾದಚಾರಿಗಳು ನಡ್ಕೊಂಡು ಹೋಗ್ತಾರೆ. ಇದ್ರ ಮೇಲೆ BMTC, KSRTC ದೊಡ್ಡ ದೊಡ್ಡ ಟ್ರಕ್ಗಳು, ಇಲ್ಲೇ ಪಕ್ಕದಲ್ಲೇ APMC ಇದೆ. APMC ಯಾರ್ಡ್ ಹೋಗುವಂತ ದೊಡ್ಡ ದೊಡ್ಡ ಲಾರಿಗಳು ಮತ್ತೆ ಟ್ರಕ್ ಕೂಡ ಸಂಚಾರ ಮಾಡ್ತವೆ. ಆದ್ರೆ ಇದನ್ನ ಗಮನಿಸುವಂತ ಕೆಲಸಕ್ಕೆ ಇದುವರೆಗೂ ಕೂಡ GBA ಅಧಿಕಾರಿಗಳು ಬಂದಿಲ್ಲ. ಸದ್ಯಕ್ಕೆ ಏನ್ ಯಶವಂತಪುರ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಏನಿದೆ, ಈ ಒಂದು ಭಾಗ ಬೆಂಗಳೂರು ಪಶ್ಚಿಮ ವಲಯ GBAಗೆ ಬರುತ್ತೆ. ಹೀಗಾಗಿ ಸಂಬಂಧಪಟ್ಟಂತ GBA ಅಧಿಕಾರಿಗಳು ಈ ಒಂದು ಫ್ಲೈಓವರ್ ನ ಪರಿಸ್ಥಿತಿಯನ್ನ ನೋಡಿ ತಕ್ಷಣ ಮುಂದೆ ಆಗಬಹುದಾದಂತ ಅನಾಹುತಗಳನ್ನ ತಡೆಯಬೇಕು. ಸದ್ಯಕ್ಕೆ ಮಳೆಗಾಲ ಕೂಡ ಪ್ರಾರಂಭ ಆಗಿದೆ. ಮಳೆಗಾಲ ಬಂದು ಇಲ್ಲಿ ದೊಡ್ಡ ವಾಹನ ಏನಾದ್ರು ಹೋದ್ರೆ ಇದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಬೀಳಬಹುದು. ಮಳೆಗಾಲ ಬೇರೆ ಬಂದಿದೆ. ಕೆಳಗಡೆ ನಿರಂತರವಾಗಿ 24 ಗಂಟೆನೂ ಕೂಡ ಈ ಒಂದು ರಸ್ತೆಯಲ್ಲಿ ವಾಹನಗಳು, ಖಾಸಗಿ ಬಸ್ಗಳು ಸೇರಿದಂತೆ ಕಾರುಗಳು, ಆಟೋ, ಓಲಾ, ಊಬರ್ ಎಲ್ಲವೂ ಕೂಡ ಸಂಚಾರವನ್ನ ಮಾಡ್ತದೆ. ಈ ಫ್ಲೈಓವರ್ ಮೇಲೆ ನಿಂತ್ಕೊಂಡ್ರೆ ಈಗ ಸದ್ಯಕ್ಕೆ ಶೇಕ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೀಳ್ಬೋದು. ಬಹುತೇಕ ಕಿತ್ತೋಗಿದೆ, ಸರಳುಗಳು ಕೂಡ ಬಂದಿದೆ, ಸಿಮೆಂಟ್ ಕೂಡ ಇಲ್ಲ. ಇನ್ನು ಕಂಬಿ ಕೂಡ ಅಲುಗಾಡ್ತಾ ಇದೆ. ನೀವು ನೋಡ್ಬೋದು ಯಾವ ಮಟ್ಟಕ್ಕೆ ಇದೆ ನೋಡಿ. ಸಂಪೂರ್ಣವಾಗಿ ಸಿಮೆಂಟ್ ಯಾವ್ದು ಇಲ್ಲ. ಈ ಕಲ್ಲುಗಳು ಕೂಡ ಬೀಳುತ್ತೆ. ಯಾವ್ದಾದ್ರ ಮೇಲೆ ವೆಹಿಕಲ್ಸ್ ದೊಡ್ಡದಾಗಿರೋದು ಅದು ಹೋದ್ರೆ ಇಲ್ಲಿರುವಂತಹ ಸರಳು ಮತ್ತೆ ಸಿಮೆಂಟ್ ನ ತಗಡುಗಳು ಕೆಳಗಡೆ ಬಿದ್ದು ವಾಹನ ಸವಾರರು ಪ್ರಾಣ ಹಕ್ಕಿ ಹಾರಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮುಂದೆನೆ ಇರುವಂತ ಫ್ಲೈಓವರ್. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ಈ ಫ್ಲೈಓವರ್ ನ ದುಸ್ಥಿತಿಯನ್ನ ಮಾಡಿ ಸರಿಪಡಿಸಿದ್ರೆ ಮುಂದೆ ಆಗುವಂತ ಅನಾಹುತ ತಡೆಯಬಹುದು. ಇಲ್ಲವಾದ್ರೆ ಸಾಕಷ್ಟು ಪ್ರಾಣಗಳು ಹೋಗುವಂತ ಪರಿಸ್ಥಿತಿ ಈಗ ನಿರ್ಮಾಣ ಇದೆ. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ಮಲನಳ್ಳಿ, ಪವರ್ ಟಿವಿ, ಬೆಂಗಳೂರು.